ಓಹೋ, ಹಿಂದೆ ಇದೆಲ್ಲ ಓಪನ್ ಆಗ್ಬಿಟ್ಟಿದೆ. ಫುಲ್ ನೋಡಿ, ಎಕ್ಸ್ ಯು ವಿ ಹೆಡ್ಲೈಟ್ ಗಿಡ್ಲೆಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಯಾರು ನಿಮ್ಗೆ ಆಗಿಲ್ಲ. ಒಂದಿನ ನಿನ್ನ ಅಸಿಸ್ಟೆಂಟ್ ಆಗಿರ್ತೀನಿ. ಗೈಸ್ ನೋಡಿ ಎಷ್ಟು ಖಾಲಿ ಇದೆ ಇವತ್ತಿಲ್ಲಿ. ನಾನು ಯೂಶಲ್ ಆಗಿ ದಿನ ಪಾರ್ಕ್ ಮಾಡಬೇಕು ನನ್ನ ಕಾರ್ನ ಎಕ್ಸ್ ಯು ವಿನ ಅಂದಾಗ ಎಷ್ಟು ಜನ ನಿಲ್ಸಿರ್ತಾರೆ ಕಾರ್ನ. ಇವತ್ತು ನಾವು ಎಕ್ಸ್ ಯು ವಿ ಇಲ್ಲ, ಎಷ್ಟು ಜನ ಖಾಲಿ ನಿಲ್ಸಿರ್ತಾರೆ ನೋಡಿ ರೋಡ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾನು ನನ್ನ BMW ಅಲ್ಲಿ ಈಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ನಮ್ಮ ಎಕ್ಸ್ ಯು ವಿ ಹತ್ರ. ಅಲ್ಲಿ ಏನು ನಡೀತಿದೆ ವರ್ಕ್ ನೋಡೋದು ಹೋಗ್ಬೇಕಿತ್ತು. ಸೊ ಅವರು ಬೆಳಗ್ಗೆ 10 ಗಂಟೆಗೆ ಕರೆದಿದ್ರು. ನಾನು ರೆಡಿ ಆಗಿದ್ದೆ, ಈಗ ಹೊರಟಿದ್ದೀನಿ. ಆನ್ ದ ವೇ, ಒಬ್ಬನೇ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನೋಡಿ, ಎಕ್ಸ್ ಯು ವಿ ಹೆಡ್ಲೈಟ್ ಗಿಡ್ಲೆಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಈ ಕಡೆದು ಓಪನ್ ಆಗ್ಬಿಟ್ಟಿದೇನು. ಓ, ಇದು ಓಪನ್ ಆಗಿಬಿಟ್ಟಿದೆ. ಇಲ್ಲದೆ ನೋಡಿ ನಮ್ಮ ಗಾಡಿ ಪಾರ್ಟ್ಸ್ ಇಲ್ಲದೆ ನೋಡಿ ಎಲ್ಲ. ಇದೆ ನಮ್ಮ PPF ಬಾಕ್ಸು. ಮುಂದೆನ ತೆಗಿತಾವ್ರು ನೋಡಿ. ಪೇಂಟ್ ಪ್ರೊಟೆಕ್ಷನ್ ಫಿಲ್ PPF ಅಂದರೆ ಎಲ್ಲ ಪಾರ್ಟ್ಸ್ ಅಂತ ತೆಗೆದಿದ್ದಾರೆ. ಈಗ PPF ಹಾಕ್ಬೇಕು. ಇವತ್ತು ನೆನ್ನೆ ಪಾಲಿಶಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಈಗ ಪ್ರಾಬ್ಲಮ್ ಇರೋದೇನು ಅಂದರೆ ಇದೊಂದೇ ಬ್ಲ್ಯಾಕ್ ಮಾರ್ಕ್ ಉಳ್ಕೊಂಬಿಟ್ಟಿದೆ. ನಾನು ಸ್ವಲ್ಪ ಬೇಗ ಬರಬೇಕಿತ್ತು. ನೋಡಿ, ಇದು ಸ್ಕ್ರ್ಯಾಚು ಕಾಣ್ತಾ ಇಲ್ಲ. ಇರುತ್ತೆ, ಸ್ಕ್ರ್ಯಾಚ್ಗಳಿರುತ್ತೆ, ಬಟ್ ಕಾಣಿಸಲ್ಲ ನಮ್ಮ ಕಣ್ಣಿಗೆ. ಮೇಜರ್ ಆಗಿರೋದು ಇದೊಂದೇ. ಈಗ ಅದಕ್ಕೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಈ ಮಿಡ್ ನೈಟ್ ಪೇಂಟ್ ಏನಿದೆ ಅದು ನಮಗೆ ಸಿಗೋಲ್ಲ. ಇದು ಪೇಂಟ್ ಹೊಡೆದ್ರು ಡಿಫ್ರೆನ್ಸ್ ಕಾಣಿಸ್ಬಿಡುತ್ತೆ ಅದು ಇದು. ಸೊ ಅದಕ್ಕೆ ಅದು ಹೆಂಗಿದೆ ಹಂಗೆ ಬಿಟ್ಟರೆ ಒಳ್ಳೇದು ಅಂತ ಅನ್ನಿಸ್ತು. ಹಂಗೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ನೀವೇನಂತೀರ ಸಜೆಸ್ಟ್ ಮಾಡ್ತೀರಾ ಕಮೆಂಟ್ ಹಾಕಿ. ಬಿಕಾಸ್ ಇದನ್ನು ಪೇಂಟ್ ಮಾಡಿಸಿದ್ರೆ ಇದು ಫುಲ್ಲು ಪೇಂಟ್ ಮಾಡಬೇಕು, ಆಯಿತಾ. ಮತ್ತು ಈ ಪಾರ್ಟು ಪೇಂಟ್ ಮಾಡಬೇಕಾಗುತ್ತೆ. ಈ ಪಾರ್ಟ್ ಪೇಂಟ್ ಮಾಡಿದ್ರೆ ಇದೆಲ್ಲ ಡಿಫ್ರೆಂಟಾಗಿ ಕಾಣುತ್ತೆ, ಇದಿಷ್ಟು ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಅದಕ್ಕೆ ರಿಸ್ಕ್ ತೊಗೊಳೋದು ಬೇಡ ಅಂತ. ಬೆಸ್ಟ್ ಏನು ಮಾಡ್ಬೋದು ಅಂದರೆ ಇಲ್ಲೊಂದು ಸ್ಟಿಕ್ಕರ್ ಹಾಕ್ಸ್ಬಿಡೋಣ ಏನಾದರೂ, ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲ ಬ್ರೋ. ಆ ಸ್ಕ್ರ್ಯಾಚ್ನ ಒಂದು ಸ್ಟಿಕ್ಕರ್ ಹಾಕ್ಸ್ಬಿಟ್ರೆ ಏನಾದರೂ ಅದೇ ಚೆನ್ನಾಗಿರುತ್ತಲ್ವ. ಹೌದು. ಪಾಲಿಶಿಂಗು ವಾಷಿಂಗ್ ಎಲ್ಲ ಆಗಿದೆ ನೆನೆ ನೋಡಿದೆಲ್ಲ. ಒಳಗಡೆ ಎಲ್ಲ ಕ್ಲೀನಾಗಿದೆ. ಓಹೋ, ಹಿಂದೆ ಇದೆಲ್ಲ ಓಪನ್ ಆಗ್ಬಿಟ್ಟಿದೆ. ಸೊ ಇದನ್ನ ಹಾಕಿ ಈಗ ಪ್ರೆಸ್ ಮಾಡೋದಲ್ವಾ. ಸೊ ಪದೇ ಒಂದು ಈ ಜಾಗನ ಒಂದು 2 times ವಾಶ್ ಮಾಡಿ ಪೈಪ್ ಮಾಡಿ ಅದ್ರ ಮೇಲೆ ಟೆಂಪರ್ ಗ್ಲಾಸ್ ಅಂತಲೇ ಹೇಳ್ಬೋದು. PPF ಅಂದರೆ ನಮ್ಮ ಕಾರ್ನ ಸೇವ್ ಮಾಡೋಕ್ಕೆ ಸ್ಕ್ರ್ಯಾಚ್ ಕೀಚಿಂದ. ಸೊ ಅದನ್ನು ಹಾಕಿ ಕ್ಲೀನಾಗಿ ಸ್ಟಿಕ್ ಮಾಡ್ತಾರೆ. ಅದಕ್ಕೂ ನೀರು ಹೊಡಿತವ್ರು ನೋಡಿ. ಎಳ್ದು ಅಂಟಿಸ್ತವ್ರು ಕ್ಲೀನಾಗಿ. ನೋಡೋಕೆ ಸ್ಯಾಟಿಸ್ಫೈಯಿಂಗ್ ಆಗಿದೆ ಗೈಸ್. ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೋದು. ಅದು ಟಚ್ ಆದಮೇಲೆ ಗಾಡಿ ಎತ್ತಕ್ಕೆ ಒಂಥರ ಭಯ ಶುರು ಆಗ್ಬಿಟ್ಟಿತ್ತು. ಬೇಡಪ್ಪ ಹುಷಾರಾಗೋದು ಅಂತ. ಅದು ಒಂದ್ಸರಿ ಟಚ್ ಆಗೋದ್ರೆ ಆ ಧೈರ್ಯನೇ ಹೋಗ್ಬಿಡುತ್ತೆ. ಅದೇನು ಟೈಮ್ ತೊಗೊಳಲ್ವಾ ಅಂಟ್ಕೊಳ್ಳೋಕ್ಕೆ? ಈಗ ಹೇಳಿದ್ರೆ ಬಂದ್ಬಿಡುತ್ತಾ ಹೆಂಗೆ? ಓ, ಅಂಥ ಫೋನ್ಗಳಿಗೆ ಟೆಂಪರ್ ಗ್ಲಾಸ್ ಹಾಕ್ತೀವಿ, ಇಂಥ ಕಾರಿಗೆ ನಾವು ಹಾಕ್ಸಿಲ್ಲ ಅಂದರೆ ಏನು ಕತೆ? ನನ್ನ ಫೋನ್ಗೂ ಅಂಟಿಸ್ಕೊಂಬಿಡ್ಲ? ಫೋನ್ಗೂ ಹಾಕ್ಬೋದಾ? ನಿಮ್ಮ ಕೈಯಲ್ಲಿ ಸ್ಟ್ರೆಂತ್ ಮಾಡಿದ್ರೆ ಓಹೋ, ಗಟ್ಟಿ ಇದೆ. ಓಹೋ, ಮೇಲೆ ಕೂತ್ಕೋಬೋದು ನಾನು. 200 ಮೈಕ್ರೋನ್ ಇದು. ಮೈಕ್ರಾನ್ 200 ಮೈಕ್ರಾನ್. ನೋಡಿ, ವಾಚ್ಗೆ PPF ಹಾಕ್ಸ್ಕೊಂಡ್ಬಿಟ್ಟು ಇದಿಷ್ಟು ಆದಮೇಲೆ ಹಿಂಗೆ ಕ್ಲೀನಾಗಿ ಟಕ್ಕಿನ್ ಮಾಡ್ತಾರೆ. ಒಂಚೂರು ಒಣಗಿದ್ಮೇಲೆ ಇಲ್ಲಿ ಅಂದ್ಕೊಂಡ್ಬಿಡ್ತಲ್ಲಪ್ಪ, ಒಣಗಿದ್ಮೇಲೆ ಕ್ಲೀನಾಗಿ ಟಕ್ಕಿನ್ ಮಾಡ್ತಾರೆ. ಸೊ ಇದ್ರದ್ದು ಮುಗೀತು ಬಾನೆಟ್ದು ಫುಲ್ PPF. ಈಗ ಇಲ್ಲಿ ನಾವು ಸ್ಕ್ರ್ಯಾಚ್ ಮಾಡೋದು ಸ್ಕ್ರ್ಯಾಚ್ ಆಗಲ್ಲ. ಸೊ ಈ ಥರನೇ ಪ್ರೊಸೀಜರ್ ಕಂಪ್ಲೀಟಾಗಿ ನನ್ನ ಕಾರ್ಗೆ ಆಗುತ್ತೆ. ಟೈರ್ಗೆ ಏನು ಮಾಡ್ತೀವಿ ಇಬ್ಬರು ನಾವೀಗ? ಪ್ಲಾಸ್ಟಿಕ್ ಬರಲ್ಲ, ಲಿಕ್ವಿಡ್ ಸಿರಾಮಿಕ್ ಕೋಟಿಂಗ್ ಥರ. ಓಕೆ. ವೀಲ್ಸ್ ಆಗುತ್ತೆ ಮತ್ತು ಪ್ಲಾಸ್ಟಿಕ್ ಸಪ್ರೇಟ್ ಕೋರ್ಸ್. ವೀಲ್ಸ್ಗೂ ಆಗುತ್ತಾ? ಓ ನೈಸ್. ನಾನು ಮಾಡುತ್ತಿರೋದು ಸ್ಪ್ಲಾಶ್ ಆ್ಯಂಡ್ ಡ್ಯಾಶಲ್ಲಿ. ಸೊ ಇದು ಯಾವ ಏರಿಯಾ ಬರೋದು? ಯಲಹಂಕ ಹತ್ರ ಅಲ್ಲ? ನಾರಾಯಣಪುರ ಕ್ರಾಸು. ಹಿಂಗೆ ಫುಲ್ ನೀರು ಆಗ್ಬಿಡುತ್ತೆ, ಪರವಾಗಿಲ್ವಾ? ಕಾಲಲ್ಲಿ ನೀರು ಆಗ್ಬಿಡುತ್ತೆ ನೋಡಿ. ಸೊ ಫೈನಲಿ ಮುಗೀತು, ಇದು ನಡೀತಿದೆ. ನಾನು ಇದರಿಂದ ಹೊಡ್ತೀನಿ ಈಗ. ನಾನು ಬಂದಿದ್ದೀನಿ ನಮ್ಮ ಕಾರಲ್ಲಿ. ನೋಡಿದ್ರಿ ನೋಡಿ, ಇವ್ರದ್ದು ಸ್ಕೋಡಾ ರ್ಯಾಪಿಡ್. ನಂಗೆ ಇದು ನೋಡಿ ನಮ್ಮ ಕಾರ್ ನೆನಪಾಗೋಯ್ತು. ಇವತ್ತು ನಾಳೆನೋ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಕೋಡಾ ರ್ಯಾಪಿಡು. ಇದು ವಾಪಸ್ ಹೋಗುತ್ತೆ. ಇವತ್ತು ಇದನ್ನು ವಾಷಿಂಗ್ ಕೊಡಬೇಕು. ವಾಷಿಂಗ್ ಕೊಟ್ಬಿಟ್ಟು ಪಾಪ ಅವ್ರಿಗೆ ವಾಪಸ್ ಕೊಡಬೇಕಲ್ಲ, ಅದು ಕ್ಲೀನಾಗಿ ವಾಶ್ ಮಾಡಿ ಕೊಟ್ಬಿಡ್ತೀನಿ. ಸೊ ಬನ್ನಿ ಹೊಡೋಣ. ಬಾಯ್ ಬ್ರೋ, ಬಾಯ್, ಸಿ ಯು. ಥ್ಯಾಂಕ್ ಯು, ಬಾಯ್ ಗೈಸ್. ನಾಳೆ ಅಂತ ಹೇಳಿದ್ದಾರೆ ಡೆಲಿವರಿ ನಂದು ಇದ್ರದ್ದು. ನಾಳೆ ಅಷ್ಟರಲ್ಲಿ ನನ್ನ ಪ್ರಕಾರ ಈ ಕೆಲಸ ಮುಗ್ದೋಗುತ್ತೆ. ಸೊ ನಾಳೆ ಮುಗಿದ್ಮೇಲೆ ನಮ್ಮ ಎಕ್ಸ್ ಯು ವಿನ ತಗೊಂಡು ಹೋಗೋದು. ಸೊ ತುಂಬ ಜನ ಏನೋ ಹೆಸರಿಟ್ಟಿದ್ರಪ್ಪ, ಐರಾವತ. ತುಂಬ ಜನ ಐರಾವತ ಅಂತೇಳಿ ಹೆಸರು ಅಂತ ಹೇಳಿದ್ರು. ಸೊ ನನಗೆ ಕಮೆಂಟ್ ಹಾಕಿರ್ತೀನಿ ಐರಾವತ ಅಂತ.
ಅದಕ್ಕೇನಾದರೂ 2000 ಲೈಕ್ ಬಂತು ಅಂದರೆ ಆ ಕಮೆಂಟ್ಗೆ ಐರಾವತ ಅಂತಲೇ ಇಟ್ಬಿಡೋಣ. ಸೊ ದಟ್ ತುಂಬ ಜನರಿಗೆ ಐರಾವತ ಇಷ್ಟ ಆಗಿದೆ ಅಂತ ಅರ್ಥ ಅಂದ್ಕೊಂಡು. ಥ್ಯಾಂಕ್ ಯು ಗೈಸ್. ಸೊ ಅಲ್ಲಿಂದ ಹೊರಟಿಗೆ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಈ ಗಾಡಿಗಂತೂ ಹಾಕ್ಸಿ ಸಾಕಾಗ್ಬಿಡ್ತಾರೆ. ನಿನ್ನೆ ಹಾಕ್ಸಿದೆ, ಮತ್ತೆ ಹಾಕ್ಸ್ತಾ ಇದ್ದೀನಿ ಗೈಸ್. ಸೊ ಮನೆಗೆ ಬಂದು ಕಾಲು ಮಸಾಜ್ ಮಾಡಿಸ್ಕೊಂಡು ಕೂತಿದ್ದೀನಿ ನೋಡಿ. ನಮ್ಮ ಪುಳಿಯೋಗರೆ ಅಂತ ಇದು ಮಾಡಿರೋದು. ಪುಳಿಯೋಗರೆ, ಬಿಸಿಬೇಳೆ ಭಾತ, ಪುಳಿಯೋಗರೆನ ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಪುಳಿಯೋಗರೆ ಹಪ್ಪಳ ಮೊಟ್ಟೆ ಕೊಟ್ಟವ್ರೆ ತಿನ್ನೋಕ್ಕೆ. ಲೆಟ್ಸ್ ಈಟ್. ಸೊ ತುಂಬ ದಿನ ಆಗಿತ್ತು ಮೂವಿ ನೋಡಿ, ಅದಕ್ಕೆ ಮನೇಲಿ ಕೂತ್ಕೊಂಡು ಪುಷ್ಪ ನೋಡ್ತಾ ಇದ್ದೀನಿ. ಒಂದೊಂದು ಸರಿ ನೋಡಿರೋ ಮೂವಿ ನೋಡಬೇಕು ಅನ್ಸುತ್ತೆ, ಅದಕ್ಕೆ ನೋಡಿರೋ ಮೂವಿ ನೋಡ್ತಾ ಇದ್ದೀನಿ. ಸೊ ಮನೇಲಿದ್ದು ಎಡಿಟಿಂಗ್ ಎಲ್ಲ ಮುಗಿಸಿ ಅಪ್ಲೋಡ್ ಮಾಡಿ ನಾನು ಜಿಮ್ಗೆ ಹೋಗ್ಬೇಕಿತ್ತು 6:30ಗೆ. ನಾನು ಕಾರ್ ಎತ್ಕೊಂಡೆ, ಜಿಮ್ ಮರ್ತೇ ಹೋದೆ. ನಮ್ಮ ಟ್ರೈನರ್ ಮೆಸೇಜ್ ಹಾಕಿದ್ದೆ ಜಿಮ್ಗೆ ಎಷ್ಟೊತ್ತಿಗೆ ಬರಬೇಕು ಅಂತ. 6:30ಗೆ ಬನ್ನಿ ಅಂದಿದ್ರು. ನಾನು ಹಂಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಅಂದೇ ಗುಂಗಲ್ಲಿ ಮರ್ತೋಗಿ ಸ್ಯಾಂಫಾಮ್ ಅಡ್ಡ ಕಡೆ ಬಂದ್ಬಿಟ್ಟೆ. ಜಿಮ್ ವೇರ್ ಹಾಕ್ಕೊಂಡಿಲ್ಲ. ಈಗ ಮನೆಗೆ ಹೋಗಿ ಜಿಮ್ ವೇರ್ ಹಾಕೊಂಡು ಜಿಮ್ಗೆ ಹೋಗ್ಬೇಕಾ ಏನು ಮಾಡಬೇಕು ಗೊತ್ತಿಲ್ಲ. ಫಸ್ಟ್ ಇಲ್ಲಿ ಹೋಗಿ ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡೋಣ. ನಮ್ಮ ಬಾಯ್ಸ್ ಎಲ್ಲ ಎಲ್ಲೇ ಇದ್ದಾರೆ. ಏನೋ ದೊಡ್ಡ ಮೀಟಿಂಗ್ ನಡೀತಾ ಇದೆ, ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಏನು ಮೀಟಿಂಗು? ಬ್ಯಾಲೆನ್ಸಾ? ಹಾಯ್ ಮೈ ಬೆಸ್ಟ್ ಫ್ರೆಂಡ್, ಹೌ ಆರ್ ಯು? ಹಾಯ್ 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 ಸಾಹಿಲ್. ಹಾಯ್ ಸಾಹಿಲ್. ಹಾಯ್ ಹಾಯ್ ಚಂದ್ರ. ಹಾಯ್ ಮಚ್ಚ. ಅಮಾವಾಸ್ಯೆ. ಸೊ ಇವನು ಅಂಗಡಿ ನಮ್ದು ಮಾಡಿಕೊಟ್ಟ. ಅಲ್ಲಿ ನೋಡಿ ಲೈಟೇ ಬರ್ತಲ್ಲ, ಅದು ಆನ್ ಮಾಡು. ಯಾವ್ದು ಬರ್ತೀವಿ? ಲೈಟ್ ಆನ್ ಮಾಡು. ಏನೋ ಸಿವಿಲ್ ಇಂಜಿನಿಯರಿಂಗ್ ಕಲ್ತಿರೋದು ನೀನು ಮೇಸ್ತ್ರಿ. ಹುಡುಗರು ಫ್ರೆಂಡ್ಶಿಪ್ ಎಷ್ಟು ಗೈಸ್ ನೋಡಿ. ನಾನು ಸಂಜೆ ಈಗ ಒಂದಾಗ್ಬಿಟ್ವಿ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ನಾನು ಸಂಜೆ ಒಂದಾಗ್ಬಿಟ್ವಿ. ಜೇನಿನ ಗೂಡು ನಾನು ಅವನು. ಗೈಸ್ ನಾನು ಇವತ್ತೊಂದು ಚಾಲೆಂಜ್ ಹಾಕಿದ್ದೀನಿ. ಆ ಚಾಲೆಂಜ್ ವಿಷಯ ನಿಮ್ಗೆ ಮುಂದೆ ಹೇಳ್ತೀನಿ. ನೋಡಿ ಗಾಬರಿ ಆಗ್ಬಿಟ್ಟ. ಹೇಳಲ್ಲ. ಆ ಚಾಲೆಂಜ್ ವಿಷಯ ಮುಂದೆ ಹೇಳ್ತೀನಿ. ಸೊ ಈಗ ನಮ್ಮ ಶಾಪಿಂದ ನಮ್ಮ ಮನೆಗೆ ಬಂದಿದ್ದೆ. ನಮ್ಮ ಮನೆಯಿಂದ ಈಗ ನಾನು ಹೋಗ್ತಿರೋದು ಕಾರ್ ಹತ್ರ, XUV ಹತ್ರ. ಬಿಕಾಸ್ ಇವತ್ತು ಅಲ್ಲಿ ಫಿಲ್ಮ್ ಹಾಕ್ಸ್ತಾ ಇದ್ದೀನಿ ಈ ಸೈಡ್ಗೆ. ಸೊ ಅದೆಲ್ಲ ಏನೋ ಒಂಚೂರು ಕೆಲಸ ಇದೆ, ಬನ್ನಿ ಬ್ರೋ ಅಂತ ಹೇಳಿದರು. ಅದೆಲ್ಲ ಮುಂದೆನೇ ನಿಮಗೆ ಹಾಕಿ ತೋರಿಸ್ತೀನಿ. ಇದ್ರದ್ದು ಮುಂದೆನೇ ಫಿಟ್ಟಿಂಗ್ ಮಾಡಿರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇಲ್ಲೇ ಕಣ, ಮತ್ತೆ ಅಲ್ಲಿ ಸ್ಟಿಕ್ಕರ್ ಹಾಕ್ಸ್ಬಿಡೋಣ ಅನ್ಕೊಂಡೆ ಏನಾದ್ರು ಗೈಸ್. ಸೊ ಅಲ್ಲಿಂದ ನಾನು ನಿತೀಶ್ ಹೊರಟ್ಕೊಂಡು ಇಲ್ಲಿಗೆ ಬಂದ್ವಿ. ನಮ್ಮ ಕಾರ್ ನೋಡಿ ನಿತೀಶ್ ಏನು ಹೇಳ್ತಾನೆ ಕೇಳೋಣ ಬನ್ನಿ. ಏನು ಅನಿಸ್ತಿದೆ ಮಚ್ಚ? ಹೊಟ್ಟೆ ಉರಿತದಲ್ಲ ಹಿಂಗೆಲ್ಲ ಬಿಸಾಕಿದ್ರೆ. ಫುಲ್ಲು ಡಿಸ್ಮೆಂಟಲ್ ಮಾಡಿಟ್ಬಿಟ್ಟು ನನ್ನ ಕಾರ್ನ ಆಲ್ಮೋಸ್ಟ್. ಬ್ರೋ ಎಲ್ಲ ಆಗೋಯ್ತಾ? PPF ಫುಲ್ ಹೋಗ್ಯಾ? PPF ಹೋಗ್ಯಾ? ಓ ಪೂರಾ ಹೋಗ್ಯಾ? ಓ ಇಲ್ಲಿ ಕಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಕಾಣ್ತಾ ಇದೆ, ಮುಟ್ಟರೆ ಫೀಲ್ ಆಗುತ್ತೆ. ಇಲ್ಲೆಲ್ಲ ಇದೆ, ಕಂಪ್ಲೀಟ್ ಆಗೋಗಿದೆ. ಬಟ್ ಆಗಿರೋ ಥರ ಅನ್ಸೋದಿಲ್ಲ. ನನಗೆ ಶಾಕ್ ಆಗ್ತಿದೆ ಅಲ್ವಾ ನಿತಿ? ಆಗಿದೆಯಾ ಇಲ್ವಾ ಅಂತ. ಯಾರಾದರೂ ಕಾರು ಇದು ಏನಾದರೂ ಫುಲ್ ಪಾರ್ಟ್ಸ್ ಹಾಕ್ಬಿಟ್ರೆ, ಪಾರ್ಟ್ಸ್ ಹಾಕಿದ್ಮೇಲೆ ಆಗಿದೆಯಲ್ಲ ಅಂತ ಗೊತ್ತೇ ಆಗಲ್ಲ. ಇದೆಲ್ಲ ನೋಡಿ ಗುರ್ತಿಡಿಬೇಕಷ್ಟೇ ಆಗಿದೆ ಅಂತ, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಈ ಹೆಡ್ಲೈಟ್ಗೆಲ್ಲ ಇನ್ನೂ ಬ್ಯಾಲೆನ್ಸ್ ಇದೆ ಅನ್ಸುತ್ತಲ್ಲ. ಹೆಡ್ಲೈಟ್ಗೂ ಹಾಕ್ಬಿಟ್ರಾ? ಫುಲ್ ಮುಗ್ದೇ ಹೋಯ್ತು PPF ಕೆಲಸ. ಓ ಸೂಪರ್ ಸರ್, ಸೂಪರ್ ಫಾಸ್ಟ್ ಇದ್ದಾರೆ. ಇದಕ್ಕೂ ಹಾಕ್ಸಿದ್ದೀವಿ ನೋಡಿ, ಇದಕ್ಕೂ ಹಾಕಿದ್ದಾರೆ. ಇಲ್ಲಿ ನಿಮಗೇನು ಗೊತ್ತಾಗಲ್ಲ, ಇಲ್ಲಿ ಫೀಲ್ ಮಾಡ್ರೆ ನಂಗೆ ಗೊತ್ತಾಗ್ತಿದೆ. ಸೊ ಒಂದು ಇನ್ಸಿಡೆಂಟ್ ಹೇಳಿದ್ರು ಬ್ರೋ. ಯೂಶಲಾಗಿ ಹೆಡ್ಲೈಟಿಗೆ ಜನ ಹಾಕ್ಸಲ್ವಂತೆ. ಆ ಥರ ಯಾವುದೋ ಒಂದು BMW ಯಾವ್ದು ಬರೋದು, BMWಗೆ ಕಸ್ಟಮರ್ ಬೇಡ ಅಂತಿಲ್ಲರಂತೆ ಹಾಕೋದು. ಇವ್ರು ಇರಲಿ ಒಂದು 6 ತಿಂಗಳಾದ್ಮೇಲೆ ತೆಗ್ದುಬಿಡಿ ಅಂತೇಳಿ ಹಾಕ್ಸಿದ್ರಂತೆ. ಆಮೇಲೆ ಗಾಡಿ ಅವ್ರು ಟಚ್ ಆಗಿಬಿಟ್ಟಿದೆ ಹೆಡ್ಲೈಟ್ಗೆ. ಹಿಂಗೆ ತೆಗೆದ್ರೆ ಏನೂ ಆಗಿಲ್ಲ ಸ್ಕ್ರಾಚ್. ಅದಕ್ಕೆ ಅವ್ರು ಮಾತು ಕೇಳಬೇಕು ಅನ್ನೋದು ಕರೆಕ್ಟ್ ಅಲ್ವ ನಿತಿ? ಫೈನಲಿ ನಾನು ಹೆಡ್ಲೈಟ್ಗೂ ಹಾಕ್ಸಿದ್ದೀನಿ. ನಮ್ಮ ಕಾರ್ಟಿ ಹೋಗಿ ಗುದ್ದಿದ್ರು ಏನೂ ಆಗಬಾರ್ದು. ಇನ್ಮೇಲೆ ಸಾಫ್ಟಾಗಿ ಹೋಗಿ ಗುದ್ದಿದ್ರೆ ಏನೂ ಆಗಬಾರ್ದು. ಸೂಪರಾಗಿ ಗುದ್ದಿದ್ರೆ ಅಬ್ವಿಯಸ್ಲಿ ಆಗುತ್ತೆ. ಸೊ ನಾನೀಗ ಬಂದಿರೋದು ಇದನ್ನು ಫಿಲಮ್ ಅಲ್ಲ, ಇದು ಏನಂತಾರೆ ಫಿಲ್ಮಾ? ಸನ್ ಫಿಲ್ಮ್ ಹಾಕ್ಸೋಕ್ಕೆ. ಅದ್ರದ್ದು ಒಂಚೂರು ನೋಡೋದಿತ್ತು ಒಂದ್ಸರಿ ಹೆಂಗಿದೆ ಅಂತ. ಇದೇನು ಹೊಸ ಗಾಡಿನ ಅಂತಾನೆ ಅನ್ನಿಸ್ತಲ್ಲ, ಫಾಸ್ಟಾಗಿ ಬಿಡಿದೀವಲ್ಲ ಇವಾಗ ಅನಿಸುತ್ತೆ. PPF ಆಗಿದ್ದೆ. ಇದು ನೋಡಿ ಸಿರಂಜೆಲ್ಲ ಇಟ್ಟಿದ್ದಾರೆ. ಹತ್ಕೊಡಿ, ಅವನು ಅನ್ಸ್ಕೋತಾನೆ. ಅಲ್ಲ ಇದ್ಯಾಕೆ ವೇಸ್ಟ್ ಮಾಡ್ತೀರಾ? ಇದು ಇಟ್ಕೊಳ್ಳಿ ಇದು ಬೇಕಾಗುತ್ತೆ. ಅಲ್ಲಿ ಆಚೆ ಬಂದಿದ್ದೀರಾ? ಇಲ್ಲ ಏನಾದ್ರು ಮಾಡಿ ಗೈಸ್. ನಾನು ನಮ್ಮ ನಿತೀಶ್ ಗಾಡಿಗೆ ಇಷ್ಟೆಲ್ಲ ವೇಸ್ಟ್ ಆಗಿದ್ದೆಲ್ಲ
ಅವ್ನು ಆ್ಯಕ್ಟಿವ್ ಆಗಿ ಆಕ್ಷನ್ ಅನ್ಕೊಂಡಿದ್ದೀನಿ. ನಮ್ಮ ಡಿಯೋಗಾದರೂ ಆಗುತ್ತೆ. ಏನಂತ ನಿತ್ಯ ಆಯ್ಕೊಂಬಿಡು. ಅವ್ರು ನಿಜ ಅನ್ಕೊಂಬಿಟ್ರು ಬ್ರೋ. ಅದಾಗಲ್ಲ ಅಂತ ಆಗುತ್ತೆ ಅಂತ ನಾನು. ಗೈಸ್ ಫೈನಲಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದೆ. ನನ್ನ ಪ್ರಕಾರ ನಾಳೆದಷ್ಟರಲ್ಲಿ ಮುಗ್ದೋಗುತ್ತೆ. ಡೆಲಿವರಿ ಇರುತ್ತೆ ನಾಳೆ ನಾಡಿದ್ದು ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಬಿಕಾಸ್ ನಾನೇ ಒಂಚೂರು ಟೈಮ್ ತೊಗೊಂಡೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅರ್ಜೆಂಟ್ ಮಾಡಿಕೊಂಡು ಅರ್ಧ ಬರ್ಧ ಆಗಬಾರ್ದು ಕೆಲಸ. ಒಂದಿನ ಲೇಟಾಗಿ ಕೊಟ್ಟರು ಪರವಾಗಿಲ್ಲ, ಎಲ್ಲ ಕಂಪ್ಲೀಟಾಗಿ ಮುಗ್ದೋಗ್ಲಿ ಅಂತ ನಾನು ತಾಳ್ಮೆಯಿಂದ ಇದ್ದೀನಿ. ಅದು ಬಿಟ್ಟರೆ ಈಗ ಸದ್ಯಕ್ಕೆ ಓಡಾಡೋಕ್ಕೆ ಇದೆಯಲ್ಲ, ನಮ್ಮ ಸ್ಕೋಡಿ ಬಾಡಿ ಬರುತ್ತೆ, ಇದನ್ನು ವಾಪಸ್ ಕೊಟ್ಟು ಕಳಿಸ್ಬೇಕಿತ್ತು. ಅವರು ಸ್ವಲ್ಪ ಒಂಚೂರು ನಡೀತಾ ಇದೆ, ಅದು ಇದು ಕಳಿಸ್ತೀನಿ ಅಂತಾರೆ, ಕಳ್ಸೋಕ್ಕಾಗ್ತಿಲ್ಲ ಅವ್ರಿಗೂ. ನಾನು ಕೊಟ್ಟು ಕಳಿಸ್ತೀನಿ ಅಂತೀನಿ, ನಮ್ಮ ಕಡೆಯಿಂದ ಯಾರೂ ಹೋಗೋಕ್ಕಾಗ್ತಿಲ್ಲ. ಸ್ಕೋಡಾ ರ್ಯಾಪಿಡ್ ರೆಡಿ ಇದೆ, ಇದನ್ನು ಕೊಟ್ಟು ತೊಗೊಂಬರ್ಬೇಕಷ್ಟೇ, ಅದೇನು ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಎನಿವೇಸ್ ಈಗ ಇದರಿಂದ ಹೊರಡೋಣ ಅಷ್ಟೇ ಅಲ್ವಾ ಒಬ್ಬರು. ಬೇಸ್ ಒಬ್ಬರು ನಮಗೆ ಜ್ಯೂಸ್ ತರಿಸಿದ್ದಾರೆ. ಎಲ್ಲ ಸರಿ ಯಾರು ಒಂದು ತರಿಸ್ತಾರೆ ನಾನು ಬಂದಾಗ. ಸವಿ ತುಪ್ಪ. ನಾಳೆ ಬರ್ತೀನಿ, ನಂಗೆ ಏನು ಕನ್ಫರ್ಮ್ ಮಾಡಿ ನಾಳೆ ಏನು ನಾಡಿದ್ದ ಅಂತ. ಗೈಸ್ ನಮ್ಮ ನಿತೀಶ್ ಕೇಳ್ತಿರೋದು ಲೈಫಲ್ಲಿ ನೆಮ್ಮದಿಯಾಗಿರೋಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾವ ನಿತೀಶ್. ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾರೂ ನೆಮ್ಮದಿಯಾಗಿಲ್ಲ, ಯಾರು ಖುಷಿಯಾಗಿಲ್ಲ. ಮೇ ಬಿ ಒಂದಿನ ಖುಷಿಯಾಗಿರ್ಬೋದು, ಬಟ್ ನೆಕ್ಸ್ಟ್ ಡೇ ಅವ್ರಿಗೆ ಇನ್ನೊಂದು ನೋವು ಇದ್ದೇ ಇರುತ್ತೆ. ಪ್ರಾಬ್ಲಮ್ಸ್ ಅಂತಲ್ಲ, ಏನೋ ಒಂದು ಡೈಲಿ ಲೈಫಲ್ಲಿ ಇದ್ದೇ ಇರುತ್ತೆ. ನನ್ನ ಪ್ರಕಾರ ನೋ ಒನ್ ಈಸ್ ಹ್ಯಾಪಿ. ನಿಮ್ಗೇನು ಅನ್ಸುತ್ತೆ ಗೈಸ್? ಮೇ ಬಿ ಚಿಕ್ಕ ಮಕ್ಕಳು ಖುಷಿಯಾಗಿರ್ಬೋದು. ಈ ಸ್ಕೂಲ್ ಮಕ್ಳಿಗೆ ಇನ್ನೂ ಟೆನ್ಷನ್. ಸ್ಕೂಲ್ಗೆ ಹೋಗ್ಬೇಕಲ್ಲಪ್ಪ, ನಮ್ಮಪ್ಪ ಬರ್ಡೇಗೆ ಅದು ಕೊಡ್ಸಿಲ್ಲ, ನಮ್ಮಮ್ಮ ಇದು ಕೊಡ್ಸಿಲ್ಲ, ಅವ್ರಿಗೂ ಟೆನ್ಷನ್ ಇದ್ದಿದ್ದೆ. ಎಲ್ರಿಗೂ ಏನಾದ್ರು ಒಂದು ಇದ್ದಿದ್ದೆ ಗೈಸ್. ಇಲ್ಲ ನೆಮ್ಮದಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲ ನೆಮ್ಮದಿಯಾಗಿರ್ಬೇಕು. ನಿನ್ ಲೈಫಲ್ಲಿ ಟೆನ್ಷನ್ ಇರಬಾರ್ದು. ನೀನ್ ಫುಲ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಒಂದು 50th ಫ್ಲೋರ್ 60th ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ದುಬಕ್ಬಿಟ್ಟು ಹೋಗ್ಬಿಡು. ಅದಕ್ಕಿಂತ ಏನ್ ನೆಮ್ಮದಿ ಇಲ್ಲ ಲೈಫಲ್ಲಂತೂ. ನೆಮ್ಮದಿ ಸಿಗಲ್ಲ, ಹಸಲ್ ಮಾಡ್ಲೇಬೇಕು. ಅದೇ ಕಣ ನೆಮ್ಮದಿ ಅಂದ್ರೆ ಒಂದಿನ ಸಿಗುತ್ತೆ, ನೆಕ್ಸ್ಟ್ ಡೇ ಇರುತ್ತೆ ಏನಾದ್ರು ಒಂದು. ನೀನ್ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೇಕು ಅನ್ನೋಕ್ಕಾಗಲ್ಲ. ಮುಂದೆ ಇಲ್ಲಾಗಲ್ಲ, ಮುಂದೆ ಇಲ್ಲ ಆಗತ್ತಾ? ದುಡ್ಡು ಖುಷಿಯಾಗಿರುತ್ತೆ, ಖುಷಿಯಾಗಿ ಇಡ್ಬೋದು ನಿನ್ನ ಲೈಫ್ನ, ಬಟ್ ನೆಮ್ಮದಿ ಕೊಡಲ್ಲ. ನೆಕ್ಸ್ಟ್ ಹೆಲ್ತ್, ಎಲ್ಲದರಲ್ಲೂ ಇಶ್ಯೂಸ್ ಇದ್ದಿದೆ ಗೈಸ್. ನೀವು ಕಮೆಂಟ್ ಹಾಕಿ, ನಿಮ್ಮ ಪ್ರಕಾರ ನೆಮ್ಮದಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ನನ್ನ ವ್ಲಾಗ್ ನೋಡ್ತಿರೋದ್ರಲ್ಲಿ ಯಾರಾದ್ರೂ ಫುಲ್ ನೆಮ್ಮದಿಯಾಗಿದ್ದೀರಾ ಲೈಫಲ್ಲಿ, ಒಂದಿನ ಟೆನ್ಷನ್ ಇಲ್ಲದೆ ಫುಲ್ ಪೀಸ್ಫುಲ್ ಆಗಿದ್ದೀರಾ ಅಂತ? ಬೇಬಿ ಕಮ್ಮಿ ಟೆನ್ಷನ್ ಜಾಸ್ತಿ ಟೆನ್ಷನ್ ಅಂತ ಇರ್ಬೋದು ಅಷ್ಟೇ ಲೈಫ್. ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಮೋರ್ ದ ಮನಿ, ಮೋರ್ ದ ಟೆನ್ಷನ್, ಮೋರ್ ದ ಸ್ಟ್ರೆಸ್, ಮೋರ್ ದ ಆಂಗ್ಸೈಟೀಸ್. ಅಂಬಾನಿ ಕತೆ ಏನಿರ್ಬೋದು ನೋಡಿ. ಇದೇ ನಾವು ಹುಡುಗರು ಮಾತಾಡೋದು ಅಲ್ವಾ ಮಚ್ಚ? ನೋಡಿ ಹಂಗೆ ತಲೆಗೆ ಬಂತು. ಇದೇ ಹುಡುಗರು ಮಾತಾಡೋದು ನಾವು ಒಬ್ರಿಗೊಬ್ರು ಸಿಕ್ಕಿದಾಗ. ಹೆಂಗೋಗ್ಬೇಕು ರೈಟ್? ನಾನು ಅದೇ ಕಣ ಹೇಳಿದ್ಲೇ, ರೈಟ್ ಹೊಡಿ, ರೋಡ್ ಆಗಲ್ಲ ಅಂತ. ನಾವು 4-5 ಜನ ಗ್ರೂಪಲ್ಲಿ ಇದ್ದಾಗ ರೇಗಿಸ್ಕೋತೀವಿ ಒಬ್ರಿಗೊಬ್ರು, ನೆಕ್ಸ್ಟ್ ಲೆವೆಲ್ ರೇಗಿಸ್ತೀವಿ. ಒಬ್ಬ ಕಣ್ಣೀರು ಹಾಕ್ಬಿಡ್ಬೇಕು, ಹಂಗೆ ರೇಗಿಸ್ಕೋತೀವಿ. ಇಬ್ಬಿಬ್ಬರೇ ಇದ್ದಾಗ ಫುಲ್ ಸ್ಯಾಡ್ ವಿಷಯಗಳು, ಸೆಂಟಿಮೆಂಟಲ್ ವಿಷಯಗಳೇ ಮಾತಾಡೋದು. ಲೈಫ್ ಏನ್ ಮಚ್ಚ ಹಿಂಗೆ ಹಂಗೆ ಇದೇ ಮಾತಾಡೋದು. ಹುಡುಗಿರು ಯಾರು ನೋಡ್ತೀರಾ ನೋಡಿ, ಇಷ್ಟೇ ನಾವು ಮಾತಾಡೋದು ಹುಡುಗರು. ನಾವೆಲ್ಲ ಅವಳು ನೋಡಿ ಇವಳು ನೋಡು ಅದ್ ನೋಡಿ ಇದ್ ನೋಡು ಎಲ್ಲ ಮಾತಾಡೋದು. ಈ ತರ ಎಲ್ಲ ಹಿಂಗೆ ಇಷ್ಟೇ ನಾವು ಮಾತಾಡೋದು. ಯಾರೇ ಆದ್ರು ಮನೆಯವ್ರಿಗೂ ಅಷ್ಟೇ ಹೇಳ್ತಾ ಇರೋದು, ಬರೀ ಹುಡುಗಿರು ಅಂತಲ್ಲ, ಮನೆಯವರು ತಿಳ್ಕೊಳ್ಳಿ ನಾವು ಹುಡುಗರು ಹಿಂಗೆ ಮಾತಾಡೋದು. ಇಬ್ಬರೇ ಇದ್ದಾಗ ಗ್ರೂಪಲ್ಲಿ ಇದ್ದಾಗ ರೇಗಿಸ್ಕೋತೀವಿ ಒಬ್ರಿಗೊಬ್ರಿಗೆ. ಅದಂತೂ ಇದೆ. ನಮ್ಮ ನಿತೀಶನ ನಮ್ಮ ಮನೆಗೆ ಬಿಟ್ಟು ಕಾರ್ ಎತ್ಕೊಂಡು ಅಂಗಡಿ ಹತ್ರ ಹೋಗಿ ಸಾಯಿಲ್ ಕೊಡ್ತಾನೆ. ಬಿಕಾಸ್ ಸಾಯಿಲ್ ಗಾಡಿ ಎತ್ಕೊಂಡು ಹೋಗಿಲ್ವಂತೆ ಬೆಳಗ್ಗೆ ಅಂಗಡಿಗೆ. ಸೊ ಅವ್ನು ವಾಪಸ್ ಕಾರಲ್ಲಿ ಬರ್ತಾನೆ. ಗೈಸ್ ಏನಾಯ್ತು ಅಂದರೆ ಮತ್ತೆ ಫ್ಯಾನ್ ಆಫ್ ಮಾಡು ಸಂಜೆ, ಒಂದು ನಿಮಿಷ. ಫ್ಯಾನ್ ಸೌಂಡ್ ಬರುತ್ತೆ ಗಾಡಿದು, ಆಫ್ ಮಾಡು. ಏನಾಯಿತು ಅಂದರೆ ಸಂಜಯ್ ಮತ್ತು ಸಾಯಿಲು PUBG ಕಿಂಗ್ಸ್ ಅವಾಗ, ಆಯಿತಾ? ನನ್ನ ನೂಪ್ ಥರ ಟ್ರೀಟ್ ಮಾಡೋರು. ನಾನು ಅವಾಗ ಬರೀ 2-3 ಹೊಡಿತಿದ್ದೆ TDM ಅಲ್ಲಿ. ಅಂದರೆ ಒಂದು TDM ಅಂದರೆ ಟೀಮ್ ಆಡೋದು. ಅದರಲ್ಲಿ 2-3 ಜನರಿಗೆ ಹೊಡಿತಿದ್ದೆ. ಇವ್ರು ನನ್ನ ಬೆಜ್ಜಾಣ ರೆಕ್ಸೋರು. ನಾನು ರೀಸೆಂಟಾಗಿ ಒಂದು 2-3 ಸರಿ ಆಡ್ತಿದ್ದೆ, ಪ್ರಾಕ್ಟೀಸ್ ಮಾಡಿದ್ದೆ. ದಿನ ಎಲ್ಲ ಆಡ್ತಾರೆ, ಆಯ್ತಪ್ಪ ದಿನಾನೇ ಆಡ್ತಾ ಇದ್ದೀನಿ. ಒಂದೊಂದು 5-5 ನಿಮಿಷ 10 ನಿಮಿಷ 1 ಅವರ್ 10 ಅವರ್ ಆಡ್ತಾ ಇದ್ದೀನಿ. ಸಂಜೆ ಸಾಯಿಲ್ ಚಾಲೆಂಜ್ ಮಾಡಿದೆ, ಆಡ್ರ ಒಬ್ಬೊಬ್ಬರೇ ಇವತ್ತು ಅಂತ. ಫಸ್ಟು ಸಂಜೆಗೆ ಚಾಲೆಂಜ್ ಮಾಡಿದೆ, ಸಂಜೆಗೆ ಹೊಡೆದೆ. ಎಷ್ಟೋ ಡಿಫ್ರೆನ್ಸು? 10. ನಾನು 10 ಸರಿ, ನಾನು 14 ಸರಿ 18 ಸರಿ ಹೊಡೆದೆ. ಅವ್ನಿಗೆ ಅವ್ನು ಬರೀ 8 ಸರಿ ಹೊಡೆದ ಮ್ಯಾಚಲ್ಲಿ.
ಆಮೇಲೆ ಸಾಯಿಲ್ಗೆ ಆಡಿಸ್ದೆ. ಆ ಮ್ಯಾಚ್ಗೆ ರೋಸ್ಟ್ ಆಗ್ಬಿಟ್ಟು ಇನ್ನೊಂದ್ಸರಿ ಆಡು ಅಂದ. ಇನ್ನೊಂದ್ಸರಿ ಆಡಿಸ್ದೆ. ಇನ್ನೊಂದ್ಸರಿ ಆಡ್ದಾಗ್ಲೂ 10-5 ಡಿಫ್ರೆನ್ಸಲ್ಲಿ ಸೋತ. ಮಚ್ಚ ಏನಾಗ್ತಿದ್ಯೋ? ರೂಮ್ ಟೆಂಪ್ರೇಚರ್ ಜಾಸ್ತಿ ಫ್ಯಾನ್ ಆಫ್ ಮಾಡಿದಿಕ್ಕ. ನಾನೇನು ರೂಮ್ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅನ್ಕೊಂಡೆ. ಫ್ಯಾನ್ ಆನ್ ಮಾಡು ಸ್ವಲ್ಪ. ಇನ್ನೊಂದು ಮ್ಯಾಚ್ ಆಡೋಣ, ಬ್ಲಾಗ್ ಅಲ್ಲಿ ತೋರ್ಸೋಣ ಜನರಿಗೆ. ಫ್ಯಾನ್ ಆನ್ ಮಾಡು. ಇದೊಂದು ಲಾಸ್ಟ್ ಮ್ಯಾಚ್ ಗೈಸ್. ಈ ಸರಿ ಯಾರು ಗೆಲ್ತಾರೆ ಅವರೇ ಕಿಂಗ್ ಆಫ್ ಪಬ್ಜಿ ಅಂತ, ಆಯ್ತಾ? ಗೆದ್ದವ್ರಿಗೆ ಏನ್ ಕೊಡ್ತಾರೆ? ಗೆದ್ದವ್ರಿಗೇನು? ಗೆದ್ದವ್ರಿಗೆ ಒಂದಿನ, ಈಗ ನಾನು ಗೆದ್ರೆ ಈ ಮ್ಯಾಚು ಒಂದಿನ ನಿನ್ನ ಅಸಿಸ್ಟೆಂಟ್ ಆಗಿರ್ತೀನಿ, ನೀನ್ ಗೆದ್ರೆ ನನ್ನ ಅಸಿಸ್ಟೆಂಟ್ ಆಗಿರ್ಬೇಕು ಒಂದಿನ ಫುಲ್, ಒಂದು ವಿಡಿಯೋ, ಆಯ್ತಾ? ಓಕೆ ನಾವು ಮುಂಚೆ ನೀನೇ ಪ್ರೂಫ್. ಓಕೆ, ಯಾವಾಗಿಂದ ಕೆಲಸ? ಏನು ಅಸಿಸ್ಟೆಂಟ್? ಅವ್ನು ಗೆದ್ರೆ ಅಲ್ವಾ? ಅವ್ನು ಪಕ್ಕ ಗೆಲ್ಲ. ಹೆಂಗ್ ಟ್ರೀಟ್ ಮಾಡ್ತಿದ್ವಿ ಗೊತ್ತಾ? ನನ್ನ ನೂಬ್ ನೋಡೋರು. ಏಯ್ ನೀನ್ ಆಡ್ಬೇಡ ಕಣೋ, ಅವ್ನ ನೀನ್ ಹಾಕೊಳ್ರ, ನಾನು ಬರಲ್ಲ, ನನಗ್ ಬೇಡ ಅನ್ನೋರು. ಗೈಸ್ ಮೇಲ್ ಕೂತಿದ್ದ ಚೇರ್ ಮೇಲೆ ಕಂಫರ್ಟೇಬಲ್ ಆಗಿ ಕೆಳಗೆ ಕೂತ್ಕೊಂಡು ಸೋಲಿಸ್ತಾನೆ ನನ್ನ ಸಂಜೆ ಇವತ್ತು. ಓಕೆನಾ? ರೆಡಿ, ಸ್ಟಾರ್ಟ್ ಮ್ಯಾಚ್. ಗೈಸ್ ಮ್ಯಾಚ್ ಶುರುವಾಗಿದೆ. ಒಂದು ಹೊಡ್ದ ಸಜ್ಜಾ ಲವೆ ಕಣ ಮಾಡಂ ಬರ್ತಿಲ್ಲ, ಹಂಗೋಡ್ ಬರ್ತಿದ್ದಿಲ್ಲ, ಕಾಣತ್ತೆ ನೋಡ್ ಬರ್ತಾರ. ಶಾಬಾಷ್. ಬರ ಸಂಜೆ. ಒಂದೇ ನಿಮಿಷ ಇರಲ್ಲ, ಜರ್ಗಲೆ. ಶಾಬಾಷ್ ಕಣ, ಶಾಬಾಷ್ ಸಂಜು. ಬಂತು. ಯಾರು ವಿಕ್ಟ್ರಿ? ಬ್ಲೂ ಟೀಮ್ ಯಾರು? ಬ್ಲೂ ಟೀಮ್ ಯಾರು? ಗೈಸ್ ಕಂಗ್ರಾಟ್ಸ್, ವೆಲ್ ಪ್ಲೇಡ್. ಏನ್ ಯಾವ ಗೈಸ್ ವೆಲ್ ಪ್ಲೇಡ್. ಗೈಸ್ ಹೆಂಗ್ ಆಡ್ತಿದ್ರು ಗೊತ್ತಾ? ಸಂಜಯ್ ಸಾಯಿಲ್ ಪ್ರೋ ಲೆವೆಲ್ ಅವರಿಬ್ರು. ಐ ಆಮ್ ಹ್ಯಾಪಿ. ಒಂದ್ಸರಿ ಟಾರ್ಗೆಟ್ ಇಟ್ರೆ ಸೋಲ್ಸ್ಬೇಕು ಅಂತ ನನ್ನ ಅವಮಾನ ಮಾಡಿಬಿಡಿದ್ರು. ನೆಕ್ಸ್ಟ್ ಸಂಜೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಲಿ, ಇನ್ನೊಂದು ಮ್ಯಾಚ್ ಆಡೋಣ. ಇವಾಗ ಏನ್ ಒಪ್ಕೊಂಡಿದ್ದೆ ಹೇಳಿ ನನ್ನ ಹತ್ರ ಚಾಲೆಂಜ್? ಅಷ್ಟೇ ತಾನೆ. ಏನ್ ಅಸಿಸ್ಟೆಂಟ್? ಯಾವ ತರ ಹೇಳು? ಒಂದಿನ ಫುಲ್ ನನ್ನ ಅಸಿಸ್ಟೆಂಟ್ ಆಗಿರ್ಬೇಕು. ಈ ಮಂಡೇ ನಿಂಗೆ ರಜಾ ತಾನೆ? ಮಂಡೇ ನಾನು ಹೇಳಿದ ಟೈಮ್ಗೆ ಎದ್ದು ಬಂದು ನನ್ನ ಅಸಿಸ್ಟೆಂಟ್ ಆಗಿ ನನ್ನ ಜೊತೆ ಫುಲ್ ಓಡಾಡ್ಬೇಕು, ಆಯ್ತಾ? ಬರ್ಲಾ ಆಗ್ತೀನ ಅಷ್ಟೇ ತರ ಕಣ. ಆಯ್ತು ಖುಷಿಯಾಗಿರೋ. ಸೋತ್ರೆ ಏನು? ಆಯ್ತು, ನಾವು ಸೋತ್ರೆ ಯಾರಿಗೆ ತಿಕ್ಕವ್ರೆ? ತಿಕ್ಕ ಮುಚ್ಚಲಿ. ನಿನ್ ಮೂತಿ ನೋಡ್ಬೇಕಿತ್ತು ಅವತ್ತು. ಕ್ಯಾಮ್ರಾ ತೆಗಿಸ್ಲಾ? ಎಲ್ಲಿ ಯಾವ್ದು? ಇಲ್ಲ ಹೋಗಲ್ಲ, ಗೆದ್ದಿದೀವಿ ನಾವು ಅವತ್ತು. 2 ಕಿಲ್ ಮಾಡ್ದಾಗ ಇರ್ಬೇಕಾಯ್ತಿದ್ದು. 2 ಕಿಲ್ ಮಾಡ್ದೆ ನಾನು. ನನ್ಗೇನ್ ಬೇಜಾರಾಗಿಲ್ಲಪ್ಪ, ನಾವು ಗೆದ್ವಲ್ಲ. ಏನು ಮಾತಾಡಲ್ಲ, ಇದು ಹಿಂಗಾರು ಮಾಡ್ಕೊಂಡು ಸಾಯಿ. ಬರ್ಲಾ ಇರೋ ಯಾಕೋ? ಗೈಸ್ ಲುಕ್ ಹೂ ಇಸ್ ಹಿಯರ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬರ್ಡೇ ಬಾಯ್. ಆ ಕೈ ಕೊಡು. ಥ್ಯಾಂಕ್ ಯು ಹ್ಯಾಪಿ. ಓಹೋ ಅದು ಬಿಡಪ್ಪ, ಬೆಳ್ಳಿನಾ? ಸಖತ್ತಾಗಿದೆ ಹೇಳಿ. ಓಹೋ ಎರಡು ತೋರಿಸ್ತವನೆ. ಗಮ್ ಅಂತ ಇದ್ದೀರಾ ಇಬ್ರು? ಹೌದಾ? ಕೈ ತೋರಿಸು. ಮಕ್ಕಳ ಗೈಸ್ ಕೇಕ್ ಬಂತು. ಲೋಕಿನೂ ಬಂದ. ಕೇಕ್ ಕಟ್ ಮಾಡೋಣ. ನಾವು ಆರ್ಡ್ರ್ ಮಾಡಿದ ಕೇಕ್ ಬಂದ್ಬಿಡ್ತು. ನನ್ನ ಹೊಸ ಟೀ ಶರ್ಟ್ನ ಇವನು ನೀರು ಬೀಳಿಸ್ತಾ ಅಂತೇಳಿ ಅದರಲ್ಲೇ ಒರೆಸೋದು. ಇವನು ನೆನ್ಪಿಟ್ಕೋತೀನಿ ಸಂಜಯ್, ನನ್ನ ಟೀ ಶರ್ಟ್ ಎಲ್ಲ ಒರೆಸೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಲಡ್ಡು ಲೋಕಿ, ಹ್ಯಾಪಿ ಬರ್ಡೇ ಟು ಯು. ಲಡ್ಡು ಲೋಕಿಗೆ ಜೈ, ಲಡ್ಡು ಲೋಕಿಗೆ ಜೈ. ಶೇಪ್ ಅಲ್ಲಿ ಗೊತ್ತಾ ಅಂದ್ರೇನು? ಅವನಾ? ಏನದು ಅಂದ್ರೆ? ಅದು ಮುದ್ದೆ ಹೌದೇನೋ? ನನ್ ದೇವರಣ್ಣ ಗೊತ್ತಿಲ್ಲಪ್ಪ. ತಿನ್ಸಪ್ಪ, ನಿನ್ ಬೆಸ್ಟ್ ಫ್ರೆಂಡ್ ತಿನ್ಸಪ್ಪ. ತಿನ್ಸೋ ಅವನು ತಿನ್ಸಪ್ಪ. ಗೊಜ್ಜು ಕಿವಿಸ್ತಾರಲ್ಲ ಅವ್ನ ಕೈಲಿ ತಿನ್ಬಿಡಕಣ. ಅವ್ನ ನೈವೇದ್ಯ ನಾಯಿ ಮುಡ್ದ. ಹ್ಞೂ ಕಣೋ, ಈಗ ರಾಣಿ ಮುಡ್ದ ಅವನು. ಕೈಗೆ ನನ್ನ ಬಿಟ್ಬೇಡ, ನೀನು ನನ್ನ ದಯವಿಟ್ಟು ಬಿಟ್ಬೇಡ. ತಿನ್ನ ಹಾಕೋ. ಅವ್ನ ಕೈಲೂ ತಿನ್ಬಿಡ. ಲಾಸ್ಟ್ ಬಡೆ ಆಗ್ತದೆ ಅವಳು ಎಂತ ಕಲಿತ. ಲೆಫ್ಟ್ ಹ್ಯಾಂಡ್ ತಿನ್ಸಾ? ಕಡಲೆ ಬೀಜ ಸಿಗ್ತದೆ. ಡಿಬಿಸಿ ಬಾದಾಮಿ ಕ್ಯಾಶಿನೆಟ್ ಕೊಡು
ಬರ್ಡೇ ಲಕ್ಕಿ ನನಗೆ ಅಣ್ಣ ಜಗ್ಗೋಣ ಏಯ್ ಬೆಡ್ ಮೇಲೆ ಬೀಳಿಸ್ತಾವ್ ನೋಡು. ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಒಬ್ರಿಗೊಬ್ರಿಗೆ ಹ್ಯಾಪಿ ಬರ್ಡೇ. ಇಟ್ಕೊಂಡಿದ್ಯಾ ಆಯ್ತಾ ಚೆನ್ನಾಗಿರೋ. ಇರಲ್ಲ ವೇಸ್ಟ್ ಮಾಡ್ಬೇಡ ಕಣೋ. ಕೊಪ್ಪಳ ತಗೊಳ ಬರ ಕೊಡ್ತೀವಿ ಬರ ಎಜ್ಜಿಡ್ಬೇಕಾ ಅವ್ಳು ಎದೆ ಮೇಲೆ ಹಾಕಿ ಎಜ್ಜಿಡ್ದವ್ರು ಅರ್ಧ ಕೇಕ್ ಕೊಡ ಮುಟ್ಬೇಡ ನಾನು ಅಷ್ಟೇ ತಿನ್ನಲ್ಲ ಹೋಗ್ತೀನಿ ಟ್ರಾವೆಲಿಂಗ್ ಗೈಸ್. ಏನೇ ತಿನ್ಬೇಕಾದ್ರು ಮುತ್ಕೊಂತಾರ ಹಲ್ಸೆಟ್ನ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ತಿಂತಾ ಇದ್ದೀನಿ. ಏನು ದರಿದ್ರ ಜೀವನನೋ ಇದು. ಓಕೆ ಇಷ್ಟು ದೊಡ್ಡ ಪೀಸ್ ತಿಂದ್ಬಿಟ್ಟು ಹಲ್ಲುಚ್ಕೊಂಡ್ ಮಲ್ಕೊಂಡ್ಬಿಡ್ತೀನಿ. ಖುಷಿ ಆಯ್ತು ಅಲ್ಲಿ ಅಂದ್ರೆ ಹಲ್ಲುಚ್ಕೊಂಡು ಬೆಡ್ ಮೇಲೆ ಆಯ್ತು. ಟಿಶ್ಯೂ ಸುತ್ತಿಟ್ಟಿದ್ದೀನಿ. ಅದಕ್ಕೆ ಅಲ್ಲೋದು ಬಿಟ್ಟಿದೆ. ಹೆಂಗೆ ನೋಡಿದ್ರಾ ಹೆಂಗ್ ಗುರುಸ್ತಾರೆ. ಇವತ್ತಾಗ್ತೀನಿ ನೋಡ್ರಿ. ಏನೋ ಅದು ಕೈ ನೋಡು ಅಪ್ಪ. ಎಲ್ಲೋ ಪುಷ್ಪನ ನೀನು ಪುಷ್ಪನ ಹಿಂಗೆ ಟಿ ಶರ್ಟ್ ಹೊಡ್ಕೊಂಡಿದ್ದೆ. ಆಂಟಿ ಓ ಹಿಂಗೆ ಹಾಕಿ ತಿನ್ಬೇಡ ಕಣೋ, ಖಾಲಿ ಆಗ್ಬಿಡುತ್ತೆ. ಓ ಫ್ಯಾಮ್ಸ್, ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಕಾರ್ ನಾಳೆ ಬರ್ತಾ ಇದೆ ಗೈಸ್. ಇನ್ನೊಂದು ಕೇಳೋದಿತ್ತು, ನಂದು ಅನ್ಬಾಕ್ಸಿಂಗ್ ಒಂದು ಚಾನಲ್ ಮಾಡಿದ್ನಲ್ಲ, ಅದು ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಅದೇ ಚಾನಲ್ನ ಗೇಮಿಂಗ್ ಚಾನಲ್ನ ಕನ್ವರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವೇನು ಹೇಳ್ತೀರಾ? ನಾನೇನಾದರೂ ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕಾ? ಕಮೆಂಟ್ ಹಾಕಿ. ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್.